ಶ್ರೀನಿವಾಸನ್ ಅವರೇ, ಭಾರತಿ ರಾಜ ಅವರು AVM ಸ್ಟುಡಿಯೋದಲ್ಲಿ ಕುತ್ತಿಗೆ ಪಟ್ಟಿ ಹಿಡಿದು ಅವ್ರನ್ನ ಹೊರಗೆ ದಬ್ಬಿರ್ತಾರೆ. ಅದೇ AVM ಸ್ಟುಡಿಯೋಗೆ ಹೋಗಿ ಅವರಿಗೋಸ್ಕರ ಸಿನಿಮಾ ಮಾಡಿ ಅವರಿಂದ ಸನ್ಮಾನ ಮಾಡಿಸ್ಕೋತಾರೆ. ಎಂಥ ರೋಚಕವಾದ ಕಥೆ. ಸಿನಿಮಾಗೆ ಕಥೆಯಾಗಬಲ್ಲ ಕಥೆಗಳನ್ನ ನಾವು ಸಿನಿಮಾದವರ ನಿಜ ಜೀವನದಲ್ಲೇ ನೋಡ್ತಾ ಇದ್ದೀವಿ. ಅದನ್ನು ಮುಂದುವರ್ಸೋಣ ಸರ್. ಓಕೆ, ಅವರು ಅವರ ಎಲ್ಲ ಚಿತ್ರದ ಪಾತ್ರಗಳು ಅವರು ನಿಜ ಜೀವನದಲ್ಲಿ ನೋಡಿದ ಘಟನೆನೇ ಅವ್ರು ಮುಂದುವರಿಸ್ಕೊಂಡು ಹೋಗಿದ್ದು ಪಾತ್ರಗಳು. ಅದು ಹೇಗೆ ಅಂತಂದರೆ, ಈ ಕಡಲೋರ ಕವಿತೆಗಳಲ್ಲಿ ಒಂದು ಟೀಚರ್ನ ಲವ್ ಮಾಡ್ತಾನಲ್ಲ, ಅದು ಇವ್ರ ಜೀವನದಲ್ಲಿ ಕೆಲವು ನಡೆದ ಘಟನೆಗಳು. ಹಾಗಂತ ಇವ್ರು ಲವ್ ಮಾಡೋಕ್ಕೆ ಹೋಗಲಿಲ್ಲ, ಆ ಥರ ಅಲ್ಲ. ಇವರು ಮನಸ್ಸಲ್ಲಿ ಒಂದು ಇದು ಇತ್ತು, ಆ ಟೀಚರ್ ಅಂದರೆ ಒಂದು ಭಕ್ತಿ ಭಾವ ಗೌರವ ಇತ್ತು. ಸೊ ಇದನ್ನ ಇಟ್ಕೊಂಡು ಒಂದು ಲವ್ ಸ್ಟೋರಿ ಯಾಕೆ ಮಾಡಬಾರ್ದು ಅಂತ ಅವರು ಯೋಚನೆ ಮಾಡಿದ್ರು. ಆ ಥರ ಅವರ ಒಂದು ನಿಜ ಜೀವನದ ಘಟನೆ ಇಟ್ಕೊಂಡೇ ಅವರು ಪ್ರತಿಯೊಂದು ಚಿತ್ರನೂ ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಈ 16 ವೈದಿನಲ್ಲೇ ಅವ್ರು ಎಂಥ ಒಂದು ಟ್ರೆಂಡ್ ಸೃಷ್ಟಿ ಮಾಡಿದ್ರು ಅಂದರೆ, ಸಿನಿಮಾದಲ್ಲಿ ಕಥೆಯಲ್ಲಿ 2 ಥರ ಬರುತ್ತೆ. ಒಂದು ಕಥೆ ಅಂದರೆ ಒಂದು ಕಾದಂಬರಿ ಆಗ್ಬೋದು, ಕಥೆ ಆಗ್ಬೋದು. ಇನ್ನೊಂದು ಇನ್ಸಿಡೆಂಟ್ ಬೇಸ್ಡ್ ಸ್ಟೋರಿ, ಒಂದು ಸ್ಟೋರಿ ಬೇಸ್ಡ್, ಇನ್ನೊಂದು ಇನ್ಸಿಡೆಂಟ್ ಬೇಸ್ಡ್. ಒಂದು ಇನ್ಸಿಡೆಂಟ್ ಅಂದರೆ ಬ್ಯಾಂಕಲ್ಲಿ ರಾಬರಿ ಆಗುತ್ತೆ, ರಾಬರಿ ಆದಮೇಲೆ ಅವ್ರು ಹೆಂಗೆ ಹಿಡಿದ್ರು ಅನ್ನೋದು ಇನ್ಸಿಡೆಂಟ್ ಬೇಸ್ ಆಗುತ್ತೆ. ಅದೇ ಥರ ಈಗ ಆಕ್ಸಿಡೆಂಟ್ ಅಂತ ಶಂಕರ್ನಾಗ್ ಪಿಕ್ಚರ್ ತಗೋದು, ಅದು ಆಕ್ಸಿಡೆಂಟ್ ಬೇಸ್ಡ್, ಅದು ಇನ್ಸಿಡೆಂಟ್ ಬೇಸ್ಡ್. ಈ ಥರ 2 ಥರ ಇತ್ತು ಚಿತ್ರ. ಅಂದರೆ ಒಂದು ಕಥೆ ಆಧಾರವಾಗಿ ಮತ್ತು ಘಟನೆ ಆಧಾರವಾಗಿ. ಇದನ್ನು ಮೂರನೇದು ಇವರು ತಂದಿದ್ದು ಮೊದಲನೇ ವ್ಯಕ್ತಿ ಭಾರತಿ ರಾಜಾನೇ. ಇದರಲ್ಲಿ ಇವ್ರು ಹೇಗೆ ಅಂತಂದರೆ, ಒಂದು ಕ್ಯಾರೆಕ್ಟ್ರು ಯಾವ್ಯಾವ ಕ್ಯಾರೆಕ್ಟರ್ ನೋಡಿದ್ರೆ ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಕ್ಯಾರೆಕ್ಟರೈಸೇಷನ್ ಸ್ಟೋರಿ ಇದು 16 ವೈದಿನಲ್ಲಿ. ಅಂದರೆ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಹೆಂಗೆ, ಅವಳು ನೋಡೋ ಕ್ಯಾರೆಕ್ಟರ್ಗಳಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ, ಆ ಥರ ಒಂದು ನಾಯಕಿ ವಿಲ್ಲನ್ ಮಾಡಿ ಅಲ್ಲಿ ಆ ಕ್ಯಾರೆಕ್ಟರಾಗಿ ಅಲ್ಲಿ ಕ್ರಿಯೇಟ್ ಮಾಡಿದ್ರು ಹೊರತು ಅಲ್ಲಿ ಯಾವತ್ತೂ ಅಲ್ಲಿ ರಜನಿಕಾಂತ್ ಇರಲಿಲ್ಲ, ಕಮಲ್ ಹಾಸನ್ ಇರಲಿಲ್ಲ, ಶ್ರೀದೇವಿ ಇರಲಿಲ್ಲ. ಈ ಒಂದು ಪ್ರಯತ್ನ ಮೊದಲು ಪ್ರಾರಂಭ ಮಾಡಿದ್ದು ಅವರೇ. ಆಮೇಲೆ ಅದನ್ನು ಮಹೇಂದ್ರನ್ ಮಾಡಿದ್ರು, ಬಾಲು ಮಹೇಂದ್ರ ಮಾಡಿದ್ರು, ಅದು ತುಂಬ ಜನ ಕಂಟಿನ್ಯೂ ಮಾಡಿದ್ರು ಅದನ್ನು. ಸೊ ಒಂದು ಹೊರಗಡೆ ಬಂದಿದ್ದು, ಸ್ಟುಡಿಯೋಯಿಂದ ಹೊರಗಡೆ ಅದು ಬಂದು ಎಲ್ರಿಗೂ ಗೊತ್ತಿದೆ. ಮತ್ತು ಇವರು ಅದೊಂದು, ಮತ್ತು ಪ್ರತಿಯೊಂದು ಆ್ಯಕ್ಟಿಂಗು ಅವರು ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಪ್ರತಿಯೊಂದು ಪಾತ್ರಕ್ಕೂ. ಅದೇ ಥರನೇ ಪುಟ್ಟಣ್ಣ ಕಣಗಲ್ಲು ಮಾಡ್ತಾ ಇದ್ದಾರೆ. ಸೊ ನನಗೆ ತಿಳಿದ ಮಟ್ಟಿಗೆ ಪುಟ್ಟಣ್ಣ ಕಣಗಲ್ನ 100ಕ್ಕೆ 100% ಹೋಲಿಕೆ ಇರೋ ನಿರ್ದೇಶಕ ಅಂದರೆ ಶಿಷ್ಯ ಪರಂಪರೆಯಲ್ಲಿ ಭಾರತಿ ರಾಜ ಒಬ್ಬರೇನೆ. ಮಾಡಿರೋದು 2 ಪಿಕ್ಚರ್ ಇರ್ಬೋದು, ಅದು 2 3rd ಅಸಿಸ್ಟೆಂಟ್ 4th ಅಸಿಸ್ಟೆಂಟ್. ಆದರೆ ಅವರು ನಿಜವಾಗ್ಲೂ ಪುಟ್ಟಣ್ಣ ಅಸಿಸ್ಟೆಂಟಲ್ಲಿ ಅವ್ರ ಕೆಲಸ ನನಗೆ ಕಾಣಿಸಿದ್ದು ಅದು ಅದು ಒಂದೇ ಚಿತ್ರದಲ್ಲಿ, ಧನಂಜಯ ದತ್ತು ಅವರ ಚಿತ್ರದಲ್ಲಿ ಸುಬ್ಬಿ ಸುಬ್ಬಕ್ಕ ಸೂಲಾಲಿ ಅಂತ. ಆ ಚಿತ್ರದಲ್ಲಿ ನಾನು ಪುಟ್ಟಣ್ಣ ಕಣಗಲ್ ನಿರ್ದೇಶನ ನಾನು ನೋಡಿದೆ, ಆ ಎಫೆಕ್ಟ್ ಇತ್ತು. ಬಟ್ ಬೇರೆ ಯಾವುದೇ ಚಿತ್ರಗಳು ಅವ್ರು ತೆಗೆದ್ರು ಆ ಎಫೆಕ್ಟ್ ಇರಲಿಲ್ಲ. ಆ ಸಿನಿಮಾದಲ್ಲೂ ಕೆಲವು ದೃಶ್ಯಗಳಲ್ಲಿ ಇತ್ತು. ಹೌದು ಹೌದು ಹೌದು. ಯಾಕೆಂದ್ರೆ ಇತ್ತೀಚೆಗೆ ನಾವು ಶ್ರೀಲಲಿತಾ ಬಗ್ಗೆ ಒಂದು ಸಂಚಿಕೆ ಮಾಡಿದಾಗ ಅದನ್ನ ಭಾಷೆ ಮಾಡಿದೀವಿ, ನೋಡಿದ್ದೀನಿ. ಕೆಲವು ದೃಶ್ಯಗಳಲ್ಲಿತ್ತು ಪ್ಯಾಚ್ ಮತ್ತೆ ಎಲ್ಲೋ ಒಂದ್ ಕಡೆ ಎಡಬಿಡಂಗಿ ಕತೆ ಆದಂಗೆ. ಅಂದ್ರೆ ಕೆಲವು ದೃಶ್ಯ ಇತ್ತು, ಅವರು ಶಿಷ್ಯ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಬಟ್ ಅದನ್ನ ಕೊನೆ ತನಕ ಇವರು ಫಾಲೋ ಮಾಡಿದ್ರು ಭಾರತಿ ರಾಜ. ಆಮೇಲೆ ಇವರು 2 ಪಿಕ್ಚರ್ ಮಾಡಿಬಿಟ್ಟು 3ನೇ ಪಿಕ್ಚರು ರೀ ರೆಕಾರ್ಡಿಂಗ್ ಅಲ್ಲ, ಡಬ್ಬಿಂಗ್ ಅನ್ಸುತ್ತೆ. ಡಬ್ಬಿಂಗು ಮಿಕ್ಸಿಂಗು, ಅದು ಕೀழ்ಕೆ ಪೋಗಂ ರೈಲ್ ನಿರಮರದ ಪೂಕಳ್, ಅದ್ರದ್ದು ಇವ್ರದ್ದು ಡಬ್ಬಿಂಗ್ ಮಾಡ್ತಾ ಇರೋವಾಗ ಸಡನ್ನಾಗಿ ಒಬ್ಬರು ಜೋರಾಗಿ ಕ್ಲಾಪ್ಸ್ ಇಟ್ಕೊಂಡು ಸೂಪರ್ ಶಾಟ್ ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾರು ಇವರು ಟೇಕಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿದ್ರೆ ಪುಟ್ಟಣ್ಣ ಕಣಗಲ್ ಅಂತ. ಪುಟ್ಟಣ್ಣ ಕಣಗಲ್ ಬಂದ್ಬಿಟ್ಟು ಅಂದರೆ ಅಲ್ಲಿ ತನಕ ಅವರು ಮೀಟ್ ಮಾಡಲಿಲ್ಲ, ಗ್ಯಾಪ್ ಇತ್ತು. ಇವ್ರು ಡೈರೆಕ್ಟರ್ ಆದಮೇಲೆ ಮೀಟ್ ಮಾಡಲಿಲ್ಲ. ಇವ್ರು ಮೂರನೇ ಸಿನಿಮಾ ಕೆಲಸ ಮಾಡುವಾಗ ಅಲ್ಲಿ ಪಕ್ಕದ ಇದರಲ್ಲಿ ಫ್ಲೋರಲ್ಲಿ ಅವರು ಬಂದಿದ್ರಂತೆ, ಬೇರೆ ಏನೋ ಕೆಲಸಕ್ಕೆ ಅಂತ ಬಂದಿದ್ದು. ಇವ್ರು ನೋಡಿದ್ರು ತುಂಬ ಚೆನ್ನಾಗಿ ಮಾಡಿದ್ವಿ ಅಂತ. ಅವು ಬನ್ನಿ ಸರ್ ಬನ್ನಿ ಕೂತ್ಕೊಳ್ಳಿ ಸರ್ ಅಂತಂದಾಗ ಪುಟ್ಟಣ್ಣ ಕಣಗಲ್ಲು ಭಾರತಿ ರಾಜ, ಎಲ್ಲರೂ ಭಾರತಿ ರಾಜ ಅಂತಾರೆ, ಆದರೆ ಪುಟ್ಟಣ್ಣ ಕಣಗಲ್ ಭಾರತಿ ರಾಜ ಅಂತ ಯಾವತ್ತೂ ಕರೆದಿಲ್ಲ. ಅವರು ಹೆಸರು ಕರಿತಾ ಇದ್ದಿದ್ದು ಭರತ್ ರಾಜ್ ಅಂತಾನೆ ಕರಿತಾ ಇದ್ರು. ಅವತ್ತು ಇವ್ರು ಕೂರಿಸಿದಾಗ ಅವ್ರು ಹೇಳಿದ್ರಂತ, ಅಪ್ಪ ನನ್ನ ಹೆಂಡತಿ ನನ್ನ ಮಕ್ಕಳು ಇವತ್ತು ನನ್ನ ಸಿನಿಮಾ ಬಿಟ್ಬಿಟ್ರು, ನನ್ನ ಸಿನಿಮಾ ಬಗ್ಗೆ ಮಾತಾಡಲ್ಲ ಯಾರು, ಎಲ್ಲರೂ ನಿನ್ನ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಅಂತ ಭಾರತಿ ರಾಜ ಹೇಳಿದ್ರಂತೆ. ಇವತ್ತು ನೀನೇ ಮಾರ್ಕೆಟಲ್ಲಿ
ನಿಂತಿದೆ, ನಿನ್ನ ಮುಂದೆ ನಾನೇನೂ ಇಲ್ಲ ಅಂತ. ಇಲ್ಲ ಸರ್ ಆಗಲ್ಲ, ಹೇಳಬೇಡಿ ದೊಡ್ಡ ಮಾತುಗಳು ಅಂಥೇಳಿ ಆವಾಗಿಂದ ಅವರು ತೆಗೆದ ಪ್ರತಿ ಚಿತ್ರನೂ ಪುಟ್ಟಣ್ಣವರಿಗೆ ಪ್ರೊಜೆಕ್ಷನ್ ಮಾಡಿ ತೋರಿಸ್ತಾ ಇದ್ರಂತೆ. ಪುಟ್ಟಣ್ಣ ಸಾಯೋ ತನಕ 85 ತನಕ. ಇವ್ರು ಹೇಳಿದ್ರಂತೆ, ಯಾಕೆ ನೀನು ನನಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ ನನಗೆ ಗೊತ್ತಾಗ್ತಾ ಇಲ್ಲ, ನೀನು ಯಾವತ್ತೋ ನನ್ನನ್ನು ಮೀರ್ಬಿಟ್ಟಿದ್ಯಾ, ಯಾವತ್ತೋ ಮೀರ್ಬಿಟ್ಟಿದ್ಯಾ, ಹಂಗಿರುವಾಗ ನೀನು ಇನ್ನೂ ನಿನ್ನ ಎಲ್ಲ ಚಿತ್ರಗೂ ನೀನು ತೋರಿಸ್ತೀವಿ. ಇಲ್ಲ ಸರ್, ನೀವು ನನ್ನ ಗುರುಗಳು, ನೀವು ನನ್ನ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ, ನೀವು ನಿಮ್ಮ ಅಭಿಪ್ರಾಯ ಹೇಳಿ, ಏನು ತಪ್ಪು ಮಾಡಿದ್ದೀನಿ, ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತೇಳಿ, ಅವಾಗ ನಾನು ಮುಂದಿನ ಚಿತ್ರದಲ್ಲಿ ನಾನು ತಿದ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತ ಈ ಥರ ಹೇಳ್ತಾ ಇದ್ದಾರೆ. ಅಂದರೆ ಈ ಗುರು ಶಿಷ್ಯ ಪರಂಪರೆ ಉಟ್ಕೊಂಡಿದ್ದು ಫಸ್ಟ್ ಪುಟ್ಟಣ್ಣ ಕಣಗಾಲೆ, ಅವ್ರ ಶಿಷ್ಯ ಭಾರತಿರಾಜ, ಅದೇ ಪರಂಪರೆ ಭಾಗ್ಯರಾಜ. ಈ 3 ಪರಂಪರೆ ಒಂದೇನೆ. ಅದು ಹೀಗೆ ಎಲ್ಲ ಚಿತ್ರಗಳನ್ನೂ ತೋರಿಸ್ತಾ ಇದ್ರು. ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಅವ್ರ ನಿರ್ದೇಶನ ಅಂತಂದರೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಮಣ್ಣು ವಾಸನೆ 83ರಲ್ಲಿ ತೆಗೆದ್ರು. ಅದೊಂದು ಸಾಧಾರಣ ಹಳ್ಳಿ ಕತೆ. ಅದು ಹಳ್ಳಿ ಕಥೆಯಲ್ಲಿ ಏನು ವಿಶೇಷನೇ ಏನೂ ಇಲ್ಲ. ಒಂದು ಹಳ್ಳಿ ಹುಡುಗಿ ಒಬ್ಬ ನಾಯಕನ ಪ್ರೀತಿ ಮಾಡ್ತಾಳೆ ಮದುವೆ ಆಗಬೇಕು ಅಂತ. ಅವನು ಇದಕ್ಕೆ ಆರ್ಮಿಗೆ ಹೋಗ್ತಾನೆ, ಇನ್ನೊಂದು ಮದುವೆ ಮಾಡ್ಕೊಂಡು ಬಂದ್ಬಿಡ್ತಾನೆ. ಇವಳಿಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅಂದರೆ ಊರಲ್ಲಿ ಕೆಲವು ತಕರಾರು ಇರುತ್ತೆ ಸಣ್ಣ ಪುಟ್ಟ. ಅದು ನನ್ನ ಕತೆ ಹೇಳೋದು ಬೇಡ, ಯಾಕಂದರೆ ಪ್ರೇಕ್ಷಕರು ನೋಡಿರ್ತಾರೆ, ನಾನು ಅದನ್ನು ರಿಪೀಟ್ ಮಾಡೋದು ಬೇಡ. ಇಂಥ ಕಥೆಯಲ್ಲಿ ಕತೆ ಬಂದು ಭಾಳ ಸಾಧಾರಣ. ಆದರೆ ಇಂಥ ಕಥೆಯಲ್ಲಿ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಆ ಕ್ಲೈಮ್ಯಾಕ್ಸ್ ಬಹುಶಃ ಚಿತ್ರರಂಗದಲ್ಲಿ ಯಾರೂ ತೆಗ್ದಿಲ್ಲ. ಆ್ಯಕ್ಚುಲಿ ಒರಿಜಿನಲ್ ಕಥೆಯಲ್ಲಿ ಆ ಕ್ಲೈಮ್ಯಾಕ್ಸ್ ಇರಲಿಲ್ಲ, ಬೇರೆ ಕ್ಲೈಮ್ಯಾಕ್ಸ್ ಇತ್ತು. ಅದು ಇವರು ತಲಕಾಡಿಗೆ ಹೋದ್ಮೇಲೆ, ಶೂಟ್ ಮಾಡೋಕ್ಕೆ ಹೋದ್ಮೇಲೆ ಸ್ಪಾಟಲ್ಲಿ ಇವ್ರಿಗೇನೋ ಒಂದು ಸ್ಪಾರ್ಕ್ ಆಯಿತು, ಈ ಕ್ಲೈಮ್ಯಾಕ್ಸ್ ಬೇಡ, ನಾನು ಬೇರೆ ಕ್ಲೈಮ್ಯಾಕ್ಸ್ ತೆಗಿತೀನಿ ಅಂತ. ಆ ಕ್ಲೈಮ್ಯಾಕ್ಸೇ ಚೇಂಜ್ ಮಾಡಿದ್ರು ಶೂಟಿಂಗ್ ಲೊಕೇಶನ್ನಲ್ಲಿ. ಅದು ಹೇಗೆ ಅಂತಂದರೆ, ಇವರು ನಾಯಕಿಗೆ ಕೊಲೆ ಮಾಡೋಕ್ಕೆ ಬರ್ತಾನೆ ಆ ವಿಲ್ಲನ್ನು, ಅದು ಅಡ್ಡ ಅವರ ಇವರು ಬರ್ತಾರೆ, ಯಾರದು ಅವ್ರ ತಾಯಿನೋ ಏನೋ, ಅಡ್ಡ ಬಂದಾಗ ಅವರಿಗೆ ಚುಚ್ಚಿಬಿಡುತ್ತೆ. ಸತ್ತೋದ್ಮೇಲೆ ನಾಯಕ ನಾಯಕಿ ಇಬ್ಬರು ಸೇರ್ಕೊಂಡು ಅವ್ರನ್ನ ಸಾಯಿಸೋದು. ಅದನ್ನು ತಡೆಯೋಕ್ಕೆ ಆ ಹಳ್ಳಿ ಜನಗಳೇ ಬರ್ತಾರೆ, ಎಲ್ಲರನ್ನೂ ಸಾಯಿಸೋದು. ಇದನ್ನು ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಅಂದರೆ, ಆ ಮಚ್ಚು ತೋರಿಸ್ತಾರೆ, ಬೀಸೋದು ತೋರಿಸ್ತಾರೆ, ರಕ್ತ ತೋರಿಸ್ತಾರೆ ಅಷ್ಟೇ. ತಲೆ ಕಡಿಯೋದು, ಹೆಣ ಬೀಳೋದು. ಅಂದರೆ ನಿಮಗೆ ಇವತ್ತು ಎಷ್ಟೋ ಸಿನಿಮಾಗಳಲ್ಲಿ ಮಚ್ಚಿನ ಪರಂಪರೆನೇ ಬೆಳೆದಿದೆ. ಹೌದು, ತಲೆ ಕತ್ತರಿಸಿ ಹೋಗುತ್ತೆ, ರಕ್ತ ಚೆದರುತ್ತೆ, ಏನಾದರೂ ನಿಮ್ಗೇನು ಅನಿಸಲ್ಲ, ಅದು ಬೇರೆ ವಿಷಯ. ಆದರೆ ಇವ್ರು ಏನೂ ತೋರಿಸ್ದೆ ಎಷ್ಟು ಇಮೋಷ್ನಲ್ ಆಗಿ ತೆಗೆದ್ರು ಅಂದರೆ, ಆ ಚಿತ್ರ ಸೂಪರ್ ಹಿಟ್ ಆಯಿತು, ಬ್ಲ್ಯಾಕ್ ಬಸ್ಟರ್ ಆಯಿತು. ಅದಕ್ಕೆ ಕಾರಣನೇ ಈ ಕ್ಲೈಮ್ಯಾಕ್ಸು. ಈ ಕ್ಲೈಮ್ಯಾಕ್ಸಿಂದನೇ ಆಯಿತು. ಅದು ಭಾರತರಾಜಗೂ ಗೊತ್ತು, ಚಿತ್ರ ನೋಡಿದ ಜನಗಳಿಗೂ ಗೊತ್ತು. ಬಟ್ ಆ ಚಿತ್ರ ನೋಡಿ ಜನಗಳು ತುಂಬ ಜನ 100 ಲೆಟರ್ ಮೇಲೆ ಬಂದಿದೆ, ದಯವಿಟ್ಟು ಈ ಥರ ಕ್ಲೈಮ್ಯಾಕ್ಸ್ ನೀವು ಮಾಡಬೇಡಿ, ನಮ್ಮ ಕೈನಲ್ಲಿ ನೋಡೋಕ್ಕಾಗಲ್ಲ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ನಿಮ್ಮ ಥರ ಯಾರೂ ತೆಗಿಯೋಕ್ಕಾಗಲ್ಲ ಅನ್ನೋದು ನೀವು ಪ್ರೂವ್ ಮಾಡಿದ್ದೀರಾ, ಅಂದರೆ ನಮ್ಮ ಕೈನಲ್ಲಿ ನೋಡೋ ಶಕ್ತಿ ಇಲ್ಲ, ಆ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ, ಈ ಥರ ನೀವು ಮಾಡಬೇಡಿ ಅಂತ ಎಲ್ಲ ಲೆಟ್ರ್ ಹಾಕಿದ್ಮೇಲೆ, ಇಲ್ಲ ನಿಮಗಿಷ್ಟ ಇಲ್ಲ ಅಂದ್ರೆ ನಾನು ಮಾಡಲ್ಲ ಅಂತ. ಅದು ಯಾವ ಪಿಕ್ಚರಲ್ಲೂ ಆ ಥರ ಒಂದು ಇಮೋಷ್ನಲ್ ಟಚ್ಗೆ ಅವ್ರು ಕೊಡಲಿಲ್ಲ. ಎಂಥ ಇವನ್ ವಿಲೇಜ್ ಸಬ್ಜೆಕ್ಟ್ ತೆಗೆದ್ರು ಫುಲ್ಲು ಶಾಂತವಾಗಿ ಕ್ಲಿಯರ್ ಮಾಡ್ತಾರೆ. ಅದಕ್ಕೆ ನೆಕ್ಸ್ಟ್ ಒಂದು ರಾಧಿಕಾದು ನೆಪೋಲಿಯನ್ದು ಒಂದು ಬಂತು, ಆ ಅಣ್ಣ ತಂಗಿ ಕತೆ, ಅದು ಹೆಸರು ಕೂಡ ಮರ್ತೋಯ್ತು ನನಗೆ. ಅದರಲ್ಲೂ ಇದೇ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಕಥೆಯಲ್ಲೇ. ಅದ್ರ ಕೊನೆಗೆ ಈ ಮಚ್ಚು ಕೊಲೆ ಅಂದರೆ ಅದು ಯಾವುದೂ ಅಂತ್ಯವಲ್ಲ. ಮನುಷ್ಯ ಅವನಿಗೆ ಅವನ ತಪ್ಪನ್ನ ಅರ್ಥ ಮಾಡ್ಕೊಂಡು ಅವ್ನು ತಿದ್ಕೋಬೇಕೆ ಹೊರತು, ಈ ಮಚ್ಚಿನ ಸಂಪ್ರದಾಯದಿಂದ ಯಾವುದು ಯಾರನ್ನೂ ಈ ಪ್ರಪಂಚದಲ್ಲಿ ನಾವು ತಿದ್ದಕ್ಕಾಗಲ್ಲ ಅಂಥೇಳಿ ಕೊನೆಗೆ ಒಂದು ಮೆಸೇಜ್ ಕೊಡ್ತಾರೆ. ಆ ಮೆಸೇಜ್ ಜನಗಳ ಪತ್ರದಿಂದ ಬಂದಂಥದ್ದು ಬದಲಾವಣೆ. ಸೊ ಹೀಗೆ ಅಂದರೆ ಅದಕ್ಕೆ ಇಳೆಯರಾಜ ಸಂಗೀತ ಕೂಡ ಭಾಳ ಕೆಲಸ ಮಾಡಿತು. ಅದನ್ನು ಭಾರತಿರಾಜನೇ ಹೇಳಿದ್ದಾರೆ, ನನ್ನ ಚಿತ್ರ ಒಂದು ಸ್ಕೆಲಿಟನ್ ಆದರೆ ಆ ಸ್ಕೆಲಿಟನ್ಗೆ ಜೀವ ಕೊಡೋದು ಇಳೆಯರಾಜನೇ ಅಂತ. ಒಂದು ಮನುಷ್ಯನ ನಾನು ಸೃಷ್ಟಿ ಮಾಡ್ತೀನಿ, ಆ ಮನುಷ್ಯನಿಗೆ ಜೀವ ಕೊಡೋದು ಇಳೆಯರಾಜ ಅಂತ. ಅದು ಈಗ ಮೊದಲ ಮರ್ಯಾದೆ, ಈಗ ಉದಾಹರಣೆ ಹೇಳ್ತೀನಿ. ಮೊದಲ ಮರ್ಯಾದೆ ಆ್ಯಕ್ಚುಲಿ ಫಸ್ಟ್ SP ಬಾಲಸುಬ್ರಹ್ಮಣ್ಯ ಮಾಡಬೇಕಾಗಿತ್ತು. ಅವರು ಕಾಲ್ ಶೀಟ್ ತೊಂದರೆಯಿಂದ ಕೊನೆಗೆ ಅದು ಶಿವಾಜಿ ಗಣೇಶನಿಗೆ ಮಾಡಿದ್ರು. ಶಿವಾಜಿ ಗಣೇಶನ್ ಮಾಡಿದಾಗ ಒಂದಿನ ಶೂಟಿಂಗಲ್ಲಿ ಇವ್ರು ಹೇಳಿದ್ರು, ಇವರು ಫಸ್ಟ್ ಡೇ ಇವ್ರು ಶೂಟಿಂಗ್ ಮಾಡುವಾಗ ಶಿವಾಜಿ ಗಣೇಶನ್ ವಿಗ್ಗು ಮೇಕಪ್ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ದಾರೆ. ಇವ್ರು ನೋಡಿದ ತಕ್ಷಣ ಇವ್ರು ಯಾರಿಗೂ ಮೇಕಪ್ ಹಾಕಲ್ಲ. ಇವ್ರು ನೋಡಿದ ತಕ್ಷಣ ಅಪ್ಸೆಟ್ ಆಗಿಬಿಟ್ಟು ಬೇಡ ಪ್ಯಾಕಪ್ ಅಂತ ಹೇಳ್ಬಿಟ್ರಂತೆ. ಆವಾಗ ಶಿವಾಜಿ ಗಣೇಶನ್ ಕೇಳಿದ್ರಂತೆ, ನಾನು ಏನು ತಪ್ಪಾಯ್ತು ನನ್ನಿಂದ ಅಂತ. ಇಲ್ಲ ಸರ್, ಅವರು ಬೇರೆ ಯಾವುದೋ ವಿಷಯಕ್ಕೆ ಪ್ಯಾಕಪ್ ಮಾಡಿದ್ದಾರೆ, ನಿಮ್ಮ ವಿಷಯ ಅಲ್ಲ ಅಂತ. ಆಮೇಲೆ ಇವರು ಅಸ್ಟೆಂಟಿಗೆ ಹೇಳಿದ್ದಾರೆ ಚಿತ್ರಲಕ್ಷ್ಮಣನಿಗೆ, ಅವ್ರಿಗೆ ಹೇಳು ಮೇಕಪ್ಪು ವಿಗ್ಗು ಏನು ಬೇಡ,
ಹಂಗೆ ಬರೋಕ್ಕೆ ಹೇಳು ಹ್ಮ್ ಅಂತ. ಇವರು ಸರ್ ನೀವು ನಾಳೆ ಬೆಳಗ್ಗೆ ಶೂಟಿಂಗ್ಗೆ ನೀವು ರೆಡಿಯಾಗಿ ಸ್ನಾನ ಮಾಡಿ ಬನ್ನಿ, ಮೇಕಪ್ ಹಾಕಬೇಡಿ, ವಿಗ್ ಹಾಕಬೇಡಿ, ಹಂಗೆ ಬನ್ನಿ ಅಂತ. ಸರಿ ಆಯಿತು ಅಂತ ಹಾಗೆ ಬಂದಿದ್ದಾರೆ. ಇದೇ ನನಗೆ ಬೇಕಾಗಿರೋದು ಸರ್, ಮಾಡಿ ಅಂತ. ಅಂದರೆ ಇದನ್ನು ಶಿವಾಜಿ ಗಣೇಶನ್ ಹತ್ರನೇ ಹೇಳಿದ್ದಾರೆ ಭಾರತಿರಾಜ. ಇವ್ರು ಸಿನಿಮಾಗೆ ಬರೋಕ್ಕೆ ಕಾರಣ ಶಿವಾಜಿ ಗಣೇಶನ್ ಅವರ ಮೊದಲನೇ ಚಿತ್ರ ಪರಾಶಕ್ತಿ ಆ್ಯಕ್ಟಿಂಗ್ ನೋಡಿ ಬಂದಿದ್ದು, ನಾನು ಆ್ಯಕ್ಟರ್ ಆಗಬೇಕು ಅಂತ. ಅಂದರೆ ಪರಾಶಕ್ತಿ ಚಿತ್ರ ನೋಡಿ ಆ ಡೈಲಾಗ್ನ ಗಟ್ ಮಾಡಿಕೊಂಡು ಈ ಪ್ರಾಕ್ಟೀಸ್ ಮಾಡಿಕೊಂಡು ನಾನು ಶಿವಾಜಿ ಥರ ಒಬ್ಬ ಆ್ಯಕ್ಟರ್ ಆಗಬೇಕು ಅಂತ ಬಂದವನು ಇವತ್ತು ಅದೇ ಶಿವಾಜಿ ಗಣೇಶನ್ಗೆ ನಾನು ಆ್ಯಕ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಅವಾಗ ಶಿವಾಜಿ ಗಣೇಶನ್ ಹೇಳಿದ್ರಂತೆ, ನಿನ್ನ ಮಿರರಲ್ಲಿ ನಿನ್ನ ಮುಖ ನೋಡ್ಕೊಂಡಿದ್ದ, ಇಲ್ಲ ನಿಮ್ಮ ಊರಲ್ಲಿ ಮಿರರೇ ಇರಲಿಲ್ವಾ ನೋಡ್ಕೊಳಕ್ಕೆ ಅಂತ ಕೇಳಿದ್ರಂತೆ. ಆವಾಗ ಇಲ್ಲ ಸರ್, ಆಮೇಲೆ ನಾನು ಡೈರೆಕ್ಷನ್ಗೆ ಡಿಪಾರ್ಟ್ಮೆಂಟಿಗೆ ನಾನು ಸೇರ್ಕೊಂಡ್ಬಿಟ್ಟೆ. ಸೊ ಹಂಗಾಗಿ ನಾನು ಆ್ಯಕ್ಟಿಂಗ್ ಇದು ಮಾಡಿಲ್ಲ. ಬಟ್ ನನಗೊಂದು ಹೆಮ್ಮೆ ಇದೆ, ಯಾರಿಂದ ನಾನು ಕಲಿತು ಈ ಇಂಡಸ್ಟ್ರಿಯಲ್ಲಿ ಈ ಚೆನ್ನೈಗೆ ನಾನು ಕಾಲಿಟ್ನೋ ಅವ್ರಿಗೆ ನಾನು ನಿರ್ದೇಶನ ಮಾಡ್ತೀನಿ. ಆವಾಗ ಶಿವಾಜಿ ಗಣೇಶನ್ ಹೇಳಿದ್ರಂತೆ, ನನ್ನ ಹೆಂಡ್ತಿನೂ ಹೇಳ್ತಾ ಇದ್ಲಪ್ಪ, ನೀವು ಎಂಥ ಡೈರೆಕ್ಟರ್ ಹತ್ರ ನೀವು ಕೆಲಸ ಮಾಡಿ, ನೀವೊಬ್ಬರು ಪರಿಪೂರ್ಣ ಕಲಾವಿದ ಅಂತಂದರೆ ನೀವು ಭಾರತಿರಾಜ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ರೇ ಅದೇ ಪರಿಪೂರ್ಣ ಕಲಾವಿದರಾಗೋದು ಅಂತ. ಯಾರು ಶಿವಾಜಿ ಗಣೇಶನ್ ವೈಫು ಶಿವಾಜಿ ಗಣೇಶನ್ಗೆ ಹೇಳಿದ್ರೆ ಇದನ್ನು ಅವ್ರು ಅಲ್ಲಿ ಹೇಳಿದ್ದಾರೆ. ಈ ಥರ ನನ್ನ ವೈಫ್ ಹೇಳಿದ್ದಾರೆ. ಸೊ ನನ್ನ ವೈಫಿಗೆ ನಾನು ಪರಿಪೂರ್ಣ ಕಲಾವಿದ ಇವತ್ತೇ ಅದೇ, ಇಷ್ಟು ಸಿನಿಮಾ ನಾನು ಮಾಡಿರ್ಬೋದು, ಇಷ್ಟು ಎಕ್ಸ್ಪೀರಿಯನ್ಸ್ ನನಗಿರ್ಬೋದು ಅಂತ. ಅದರಲ್ಲಿ ಇವ್ರುಗಳು ಈ ಕತೆ ಹೇಳಿಬಿಟ್ಟು ಸ್ಪಾಟಲ್ಲಿ ಎಲ್ಲೆಲ್ಲಿ ಬೇಕೋ ಡೈಲಿ ಹೇಗೆ ಹೇಳಿ ಅದೆಲ್ಲ ಇವರು ಕರೆಕ್ಷನ್ ಮಾಡ್ತಾರೆ. ಒಂದು ಸೀನ್ನಲ್ಲಿ ಇವ್ರಿಗೆ ಸನ್ಸೆಟ್ ಸೀನ್ ತೆಗಿಬೇಕು. ಆ ಫುಲ್ ಸೀನ್ನಲ್ಲಿ ಆ ಸನ್ಸೆಟ್ ಬೇಕು. ಇವ್ರು ಏನು ಮಾಡಿದ್ದಾರೆ, ಕತೆ ಹೇಳಿಲ್ಲ, ನೀವು ಬನ್ನಿ ಸರ್, ಇಲ್ಲಿ ನಿಲ್ಲಿ ಸರ್, ಹಿಂಗೆ ನೀರು ತೊಗೊಳ್ಳಿ ಸರ್ ಅಂತ. ಇವ್ರು ಯಾಕೆ ಬರಬೇಕು, ಇದು ಏನು ಸೀನ್ ಸರ್, ಸನ್ಸೆಟ್ ಆಗ್ತಾ ಇದೆ, ಟೈಮ್ ಇಲ್ಲ ಮಾತಾಡೋಕ್ಕೆ, ನೀವು ಫಸ್ಟ್ ಬನ್ನಿ, ನೀವು ನಡ್ಕೊಂಬನ್ನಿ. ಸರಿಯಪ್ಪ ನಾನು ನಡ್ಕೊಂಬರ್ತೀನಿ, ಏನು ಮೂಡಲ್ಲಿ ಬರಬೇಕು, ದುಃಖದಲ್ಲಿ ಬರಬೇಕಾ, ಯಾವ ಫೀಲ್ ಇಟ್ಕೊಂಬರ್, ನೀವು ಬನ್ನಿ ಸರ್ ಸುಮ್ಮನೆ. ಇವ್ರು ಹೇಳಿದ್ರಂತ, ಅಪ್ಪ ನಾನು ಶಿವಾಜಿ ಗಣೇಶನ್ ಅಪ್ಪ, ನೀನು ನನಗೆ ಏನು ಹೇಳ್ಕೊಡದೆ ಮಾಡ್ತಾ ಇದೆಯಾ ಅಂತಂದ್ರಂತೆ. ಇಲ್ಲ ಸರ್, ನನಗೆ ಈ ಸನ್ಸೆಟ್ ಆಗಿಬಿಟ್ರೆ ಈ ಸೀನ್ ತೆಗಿಯೋಕ್ಕಾಗಲ್ಲ, ನೀವು ಬನ್ನಿ ನಾನು ತಗೋತೀನಿ, ನಾನು ಹೇಳ್ದಷ್ಟು ಮಾಡಿ ಸಾಕು ಅಂದ್ರೆ. ಸುಮ್ಮನೆ ಬಂದ್ರಂತೆ, ಇವು ಏನು ಹೇಳಿದ್ರೆ ಅದನ್ನು ಮಾಡಿದ್ರಂತೆ. ಇವ್ರಿಗೆ ಇದು ಏನು ತೆಗ್ದಿದ್ದಾನೆ ಇವನು, ಈ ಕಡೆ ಮೇಕಪ್ ಹಾಕಿಲ್ಲ, ಈ ಕಡೆ ವಿಗ್ ಹಾಕಿಲ್ಲ, ಈ ಸುಮ್ಮನೆ ಬನ್ನಿ ಅಂತಾನೆ, ಮುಖ ನೋಡಿ ಅಂತಾನೆ, ಇಲ್ಲಿ ಲುಕ್ ಕೊಡು ಅಂತಾನೆ, ಅಲ್ಲಿ ನೋಡು ಅಂತಾನೆ, ಏನು ಮಾಡಿದಾನೆ ಪಿಕ್ಚರ್ ನನಗೆ ಗೊತ್ತಿಲ್ಲ ಅಂತ. ಅವ್ರಿಗೆ ಒಂಥರ ಕಾನ್ಫಿಡೆನ್ಸ್ ಹೊರಟೋಯ್ತಂತೆ. ಆಮೇಲೆ ಪ್ರೊಜೆಕ್ಷನ್ ಪ್ರಿವ್ಯೂ ನೋಡಿದಾಗ ಅವ್ರಿಗೆ ಶಿವಾಜಿ ಗಣೇಶನ್ ಪಿಕ್ಚರ್ ನೋಡಿದಾಗ ಅವರು ಕಣ್ಣಲ್ಲಿ ನೀರು ಬಂದುಬಿಡ್ತಂತೆ, ನೀನೇ ನಿಜವಾದ ಡೈರೆಕ್ಟ್ರು, ನನಗೆ ಗೊತ್ತಾಗಲಿಲ್ಲ ನಿನ್ನ ಟ್ಯಾಲೆಂಟ್ ಏನು ಅಂತ. ಅಂದರೆ ಇವ್ರ ಮನಸ್ಸಲ್ಲಿ ಇರುತ್ತೆ, ಅದನ್ನು ಇವ್ರಿಗೆ ಏನು ಬೇಕು ಅನ್ನೋದು ಮೈಂಡಲ್ಲಿರುತ್ತೆ. ಅದು ಪಾತ್ರಧಾರಿಗೆ ಇವ್ರು ಹೇಳಲಿಲ್ಲ ಅಂದರು, ಪಾತ್ರಧಾರಿಗಳು ಏನು ತಿಳ್ಕೊತಾರೆ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರು ಅಂದರೆ, ಇವನು ಏನು ಮಾಡ್ತಾ ಇದ್ದಾನೆ, ಇವನು ನನಗೆ ಗೈಡೇ ಮಾಡ್ತಾ ಇಲ್ಲ, ನನಗೇನು ಹೇಳ್ತಾ ಇಲ್ಲ, ನನಗೆ ಮಿಸ್ಗೈಡ್ ಮಾಡ್ತಾ ಇದ್ದಾನೆ, ಇವನು ಯಾವ ಥರ ಪ್ರೊಜೆಕ್ಟ್ ಮಾಡ್ತಾನೆ, ನನಗೆ ಹೊರಗಡೆ ಏನು ಕೆಟ್ಟ ಹೆಸರು ತರ್ತಾನೆ, ಅದೆಲ್ಲ ಸ್ಪಾಟಲ್ಲಿ ಅವ್ರು ಥಿಂಕ್ ಮಾಡ್ತಾರೆ. ಆದರೆ ಸಿನಿಮಾ ನೋಡಿದ್ಮೇಲೆ ಇವನ ತಲೆ ಏನಿದೆ ಅನ್ನೋದು ಶಿವಾಜಿ ಗಣೇಶನ್ ಹತ್ರ ಇತ್ತು. ನಾನು ನಿನ್ನ ಥರ ಡೈರೆಕ್ಟರ್ ನಾನು ನೋಡಲೇ ಇಲ್ಲ ನನ್ನ ಸರ್ವೀಸಲ್ಲಿ ಅಂತ ಅದು ಕಣ್ಣಲ್ಲಿ ನೀರು ಬಂದು ಮಾತಾಡಿದ್ರಂತ. ಅದು ಹೇಳ್ತಾರೆ ಭಾರತಿರಾಜ, ಅದು ನನ್ನ ಜೀವನದಲ್ಲಿ ಆ ಪ್ರಶಂಸೆ ನನಗೆ ದೊಡ್ಡ ನ್ಯಾಷನಲ್ ಅವಾರ್ಡ್ ಅಂತ ಅದು ಭಾರತಿರಾಜ ಹೇಳಿದ್ದಾರೆ. ಸೊ ಹಾಗೆ ಒಂದೊಂದು ಚಿತ್ರನೂ ಅವ್ರ ಬಗ್ಗೆ ಹೇಳ್ಕೊಂಡು ಹೋಗ್ಬೇಕು ಅಂದರೆ ಕೊನೆಯೇ ಇಲ್ಲ. ಒಂದೊಂದು ಚಿತ್ರನೂ ಒಂದೊಂದು ಕತೆ ಯುಗದ ಥರ ಮಾತಾಡ್ಬೋದು ಅಂತ ವ್ಯಕ್ತಿ. ಅವ್ರನ್ನೆಲ್ಲ ನೋಡಿ ಉದಾಹರಣೆ ನಾನು ಹೇಳಬೇಕು ಅಂದರೆ ಕಾದಲ್ ಓವಿಮ್ನಲ್ಲಿ ಅವರು ಒಂದು 2 ಸೀನ್ ಮಾಡಿದ್ದಾರೆ. ಬರೀ ಒಂದು ಡ್ರೈವರ್ ಆಗಿ ಬರೋದು, ಒಂದು ಲಾಂಗ್ ಶಾಟ್ ಡ್ರೈವರ್ ಆಗಿ ಕ್ಲೈಮ್ಯಾಕ್ಸಲ್ಲಿ ನೀವು ಹೀರೋ ಹಾಡು ಹೇಳಕ್ಕೆ ಬರ್ತಾನೆ, ಬನ್ನಿ 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 ಅಂತ ಕರೆಯೋದು ಅಷ್ಟೇ. ಮತ್ತೆ ಅವನು ಹಾಡು ಹೇಳುವಾಗ ಅದೇ ಭಾರತಿರಾಜನೇ ಒಂದು ರಾಜಕೀಯ ಡ್ರೆಸ್ ಹಾಕೊಂಡು ಬಂದು ಹೂವಿನ ಹಾರ ಹಾಕೋದು. ಅಂದರೆ ಜನಗಳು ನೋಡಲ್ಲ ಅಂದ್ಕೊಂಡು ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಅವರು ಒಂದು ಸೀನ್ ಇದ್ರೆ ಅದಕ್ಕೋಸ್ಕರ ನಾನು 4 ಸತಿ ಪಿಕ್ಚರ್ ನೋಡ್ತಾ ಇದ್ದೆ. ಭಾರತಿರಾಜ ಒಂದು ಸೀನ್ ಮಾಡಿದ್ದಾರೆ ಅಂತ. ಅದೇ ಥರ ஒரு ಕೈದಿ ಇನ್ ಡೈರಿಯಲ್ಲಿ ಈ ಥರ ಮರ್ಡರ್ ಮಾಡಿದವನು ಸಿಕ್ಕಾಕೋಣ ಅಂತ ಏನೋ ಒಂದು ಪೇಪರ್ ನ್ಯೂಸ್ ಬರುತ್ತೆ. ಹೌದು, ಆ ಅಂಗಡಿಯಲ್ಲಿ ಪೇಪರ್ ನ್ಯೂಸಲ್ಲಿ ನ್ಯೂಸ್ ಪೇಪರ್ ಕೊಡೋನು ಭಾರತಿರಾಜ. ಈ ಥರ ಆ ಒಂದು ಸೀನ್ ನೋಡೋಕ್ಕೆ ಆ ಪಿಕ್ಚರ್ನ ನಾನು 4 ಸತಿ ನೋಡಿದ್ದೀನಿ. ಯಾಕಂದ್ರೆ ಕಲ್ಲು ಕುಳ್ಳಿರಮ್ನಲ್ಲಿ ಅವರೇ ಮೇನ್ ಹೀರೋ, ಅವ್ರ ಪಾತ್ರನೇ ಮಾಡಿದ್ದಾರೆ. ಆ ಹೀರೋಗೆ ಆಕ್ಟಿಂಗ್ ಹೇಳ್ಕೊಡೋ ಸೀನ್ ಇದೆಯಲ್ಲ, ಅದ್ಭುತವಾಗಿ ಮಾಡಿದ್ದಾರೆ. ಆ ಥರ ನಾನು
ಅವ್ರು ಭಾರತರಾಜ ಎಷ್ಟು ಅಭಿಮಾನ ಅಂದರೆ ಅವ್ರು ಒಂದು ಸೀನ್ ಮಾಡಿದಾರೆ ಅನ್ನೋಕ್ಕೋಸ್ಕರ ಅವ್ರನ್ನ ನೋಡೋಕೆ ನಾನು ಹೋಗ್ತಾ ಇದ್ದೆ. ಆ ಥರ ಹುಚ್ಚಿತ್ತು. ಯಾಕಂದರೆ ಒಂದು ಹೇಳ್ತೀನಿ, ಒಬ್ಬ ಕಲಾವಿದ ತೆರೆ ಮುಂದೆ ನಿಂತ್ಕೊಂಡು ಅವನು ಅಭಿನಯಿಸಿದ್ರೆ ಅವನ ಅಭಿನಯನ ನೋಡ್ತಾರೆ, ಜನ ಇಷ್ಟಪಡ್ತಾರೆ, ಅವನು ಟ್ಯಾಲೆಂಟ್ ಅನ್ನೋದು ಕಾಣುತ್ತೆ ಅಲ್ಲಿ ಪ್ರದರ್ಶನ ಮಾಡುವಾಗ. ಆದರೆ ಒಬ್ಬ ನಿರ್ದೇಶಕ ಅನ್ನೋನು ತೆರೆ ಹಿಂದೆ ಇರ್ತಾನೆ, ಆದರೆ ಅವನ ಮುಖ ಹೇಗಿರುತ್ತೆ, ಅವನ ಬಾಡಿ ಏನು, ಅವನ ಅಪಿಯರೆನ್ಸ್ ಏನು ಜನಕ್ಕೆ ಗೊತ್ತಿಲ್ಲ. ಅಲ್ಲಿ ಅವನ ಟ್ಯಾಲೆಂಟ್ ಮಾತ್ರ ಮಾತಾಡುತ್ತೆ. ಇದು ಸಾಧಾರಣವಾದ ಟ್ಯಾಲೆಂಟ್ ಅಲ್ಲ. ಅದೇ ಒಬ್ಬ ಕ್ಯಾಮ್ರಾಮೇನು ಅಷ್ಟೇ. ಈಗ ಬಾಲು ಮಹೇಂದ್ರ ಅಂದರೆ ಬಾಲು ಮಹೇಂದ್ರ ಎಷ್ಟು ಜನ ನೋಡಿದ್ದಾರೆ, ಆದರೆ ಅವ್ರ ಕ್ಯಾಮ್ರಾ ವರ್ಕ್ ಇವತ್ತಿಗೂ ಮಾತಾಡ್ತಾ ಇದ್ದಾರೆ. ಅಂದರೆ ಆ್ಯಕ್ಟರ್ಸು ಯಾರು ಬೇಕಾದ್ರೂ ಆಗ್ಬೋದು, ಆದರೆ ಡೈರೆಕ್ಟ್ರು ಎಲ್ಲರೂ ಆಗೋಕ್ಕಾಗಲ್ಲ. ಅದಕ್ಕೆ ಇವರು ಬರೀ ಟ್ಯಾಲೆಂಟಲ್ಲೇ, ಅಂದರೆ ಫಸ್ಟು ಕನ್ನಡದ ಪರಂಪರೆಯಲ್ಲಿ ಪುಟ್ಟಣ್ಣ ಕಣಗಾಲ್ ಚಿತ್ರಿಸಿರುವ ಅನ್ನೋ ಹೆಸರು ಫಸ್ಟು ಕೊಟ್ಟವರು ಅವರು. ಅದೇ ಹೆಸರನ್ನ ಭಾರತಿರಾಜ ಫಾಲೋ ಮಾಡಿದ್ರು. ಭಾರತಿರಾಜ ವಿನ್ ಅಂತ ಹೇಳಿಬಿಟ್ಟು ಫಿಲ್ಮ್ ಹೆಸರು ಬರೋದು. ಈ ಪರಂಪರೆ ಕೊನೆಯ ಚಿತ್ರದ ತನಕ ಅವ್ರು ಫಾಲೋ ಮಾಡಿದ್ರು. ಆಮೇಲೆ ಕೊನೆ ಅವ್ರ ಹೆಸರು ಬಂದ ಮೇಲೆ ಅವರೇ ಓಪನ್ ಆಗಿ ಬಂದು ನಾನು ಈ ಥರ ಕಥೆ ಮಾಡಿದ್ದೀನಿ, ನೀವು ನೋಡಿ, ನೀವು ಇಷ್ಟಪಡಿ ಅಂತ ಹೇಳಿ ಒಂದು ಮಾತು ಹೇಳ್ತಾಯಿದ್ರು. ಅದು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರು. ಸೊ ಹಾಗೆ ಅವ್ರ ಬಗ್ಗೆ ನಾನು ಭಾರತಿರಾಜ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ಅದು ಬೆಳೀತಾ ಹೋಗುತ್ತೆ. ಒಂದೊಂದು ಸಿನಿಮಾ ಒಂದೊಂದು ಕಾವ್ಯ. ಈಗ ಸೆಗಪುರೋಜಾಕಳ ಬಗ್ಗೆ ತಗೊಂಡ್ರೆ 1978 ಅವತ್ತು ಆ ಚಿತ್ರದ ತಾಂತ್ರಿಕತೆ ಹೇಗಿತ್ತು ಅಂದರೆ ಅದು ಹಾಲಿವುಡ್ ಮೂವಿಗೆ ಈಕ್ವಲ್ ಆಗಿತ್ತು. ಹೌದು, 1978. ಬಟ್ ಮ್ಯೂಸಿಕ್ಕು ಇಳೆಯರಾಜ ಅವರು ಆ ಚಿತ್ರದಲ್ಲಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿ ಕೂಡ ಜಿ.ಕೆ. ವೆಂಕಟೇಶ್ ಹತ್ರ ಅಸ್ಟೆಂಟ್ ಮಾಡಿದ್ರಂತೆ. ಅವರು ಜಿ.ಕೆ. ವೆಂಕಟೇಶ್ ಯಾರ ಹತ್ರ ಹೇಳ್ತಾ ಇದ್ರಂತೆ, ಇಳೆಯರಾಜ ಬಂದು ನಿಮಗೆ ಸಾಂಗ್ ಟ್ಯೂನ್ ಮಾಡ್ತಾನೆ, ಬ್ಯಾಕ್ಗ್ರೌಂಡ್ಗೆಲ್ಲ ಇಳೆಯರಾಜ ಲಾಯಕ್ಕಿಲ್ಲ, ಅವನಿಗೆ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಅದು ಇಳೆಯರಾಜ ಕೇಳಿಸ್ತಂತೆ. ಕೇಳಿಸಿದ್ಮೇಲೆ ಯಾರೋ ಒಬ್ಬರು ಈ ಸೆಗಪುರೋಜಾಕಳಾದ್ಮೇಲೆ ಮತ್ತೆ ಇವರು ಜಿ.ಕೆ. ವೆಂಕಟೇಶನ್ ಹತ್ರ ಕೆಲಸ ಮಾಡಿ ಹೋಗಿದ್ದಾರೆ. ಅವಾಗ ಯಾರೋ ಹೇಳಿದ್ರಂತೆ, ಏನು ಸರ್ ಸೆಗಪುರೋಜಾಕಳು ನೀವು ಕೊಟ್ಟಿದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತಮಿಳ್ನಾಡಲ್ಲೇ ಯಾರೂ ಮಾಡೋಕ್ಕಾಗಲ್ಲ ಅಂತ ಜಿ.ಕೆ. ವೆಂಕಟೇಶ್ ಎದುರಿಗೆ ಹೇಳಿದ್ರಂತೆ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅವ್ರಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡೋಕೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಅಂಥದ್ರಲ್ಲಿ ಅವ್ರ ಹತ್ರ ಹೇಳಿದ್ರಂತೆ, ಇವ್ರ ಮ್ಯೂಸಿಕ್ಕು ತಮಿಳ್ ಚಿತ್ರರಂಗದಲ್ಲಿ ಈ ಥರ, ಅಂದರೆ ಮ್ಯೂಸಿಕ್ಕು ಹಾಲಿವುಡ್ ಲೆವೆಲಲ್ಲಿತ್ತು, ಟೆಕ್ನಿಕಲಿ ಹಾಲಿವುಡ್ ಲೆವೆಲ್ ಇತ್ತು. ಅದೇ ಥರ ಕ್ಯಾಪ್ಟನ್ ಮಗಳು ಅಂತ ಒಂದು ಮಾಡಿದ್ರು ಸಿನಿಮಾ. ಬಟ್ ಅದೆಲ್ಲ ಅವರು ಒಂದು ಟ್ಯಾಲೆಂಟ್ ಅವ್ರು ಕಲ್ತ್ಕೊಂಡ್ರು. ಇದನ್ನು ಯಾರು ನೋಡಿ ಕೇಳಿ ಕಲ್ತ್ಕೊಂಡ್ರು ಅಂತ ಹೇಳೋಕ್ಕಾಗಲ್ಲ. ಈಗ ಪುಟ್ಟಣ್ಣವರು ಅಷ್ಟೇ, ಇದು ಪಂತುಲು ಹತ್ರ ಕೆಲಸ ಮಾಡಿದ್ರು 18 ವರ್ಷ. ಹೌದು. ಆದ್ರೆ ಪಂತುಲು ನಿರ್ದೇಶನ ಕಂಪೇರ್ ಮಾಡಿದ್ರೆ ಪುಟ್ಟಣ್ಣಗೆ ಅವ್ರಿಗೂ ಕಂಪೇರೇ ಮಾಡೋಕ್ಕಾಗಲ್ಲ. ಪಂತುಲಿಂದ ಕಲ್ತರು ಅಂತಂದ್ರೆ ಕಲ್ತರು ಏನು ಬೇಸಿಕ್ ಈಗ ನಂಬರಲ್ಲಿ 0 to 9 ಇಷ್ಟೇ ಇರೋದು ನಂಬರ್. ಅದು ಇಟ್ಕೊಂಡು ನೀವು ಲಕ್ಷ ಮಾಡೋದು, 1000 ಮಾಡೋದು, ಕೋಟಿ ಮಾಡೋದು ನಿಮ್ಮ ಟ್ಯಾಲೆಂಟು. ಸೊ ಆ ಥರ ಇವರು ಕಲ್ತರು. ಬಟ್ 2 ಚಿತ್ರದಲ್ಲಿ 4ನೇ ಅಸ್ಟೆಂಟ್ ಆಗಿ ನೀವು ಎಷ್ಟು ಕಲಿಯೋಕ್ಕೆ ಸಾಧ್ಯ? ಬಟ್ ಏನಂದರೆ ಈ ಚಿಕ್ಕ ವಯಸ್ಸಿನಲ್ಲಿ ನಡೆದ ಒಂದು ಅವಮಾನಗಳು ಇತ್ತಲ್ಲ, ಅದು ಅವ್ರನ್ನ ನಾನು ಗೆಲ್ಲಬೇಕು ಅನ್ನೋದು ಗೆದ್ದು ತೋರಿಸಿದ್ರು. ಇದು ಎಷ್ಟು ಜನ ಮಾಡಿದ್ದಾರೆ ಇವತ್ತು. ಭಾರತಿರಾಜ ಪಿಕ್ಚರ್ ಅಂದರೆ ಇಡೀ ಫ್ಯಾಮಿಲಿ ಹೋಗ್ತಾರೆ. ಭಾಗ್ಯರಾಜ ಚಿತ್ರ ಅಂತಂದರೆ ಇಡೀ ಫ್ಯಾಮಿಲಿ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೊಂದು ಅಷ್ಟು ಗ್ಯಾರಂಟಿ, ಈ ಪಿಕ್ಚರ್ ಚೆನ್ನಾಗಿರುತ್ತೆ. ಅದು ಒಂದು ವರ್ಣನೆ ಕೊಡಬೇಕು ಅಂತಂದರೆ, ಒಂದು ಭಾರತಿರಾಜ ಚಿತ್ರ ನೋಡಿದ್ರೆ ಒಂದು ಕಾವ್ಯಮಯವಾಗಿರುತ್ತೆ. ಭಾಗ್ಯರಾಜ್ ಚಿತ್ರ ನೋಡಬೇಕು ಅಂದರೆ ಒಳ್ಳೆ ಮನರಂಜನೆ ಇರುತ್ತೆ. ನಿಮಗೆ ಒಳ್ಳೆ ಮನರಂಜನೆ ಬೇಕು. ನೀವು ಕೂತಿರೋ 2.5 ಗಂಟೆ ನಿಮಗೆ ವಾಚ್ ನೋಡ್ಕೊಳ್ಳೋ ಸಂದರ್ಭನೇ ಬರೋಲ್ಲ. ಅದು ಭಾಗ್ಯರಾಜ್ ಚಿತ್ರ, ಒಳ್ಳೆ ಮನರಂಜನೆ. ಅದು ಅವರು ಪಾತ್ರಗಳನ್ನ ಅವ್ರು ಹೆಂಗೆ ಕ್ರಿಯೇಟ್ ಮಾಡ್ತಾಯಿದ್ರು ಅಂದರೆ, ನೀವು ಸೀರಿಯಸ್ ಒಂದು ದೃಶ್ಯ ಇದ್ರೂ ಅದರಲ್ಲಿ ನ್ಯಾಚುರಲಾಗಿ ಒಂದು ಕಾಮಿಡಿ ಟಚ್ ಕೊಡ್ತಾಯಿದ್ರು. ಆ ಕಾಮಿಡಿ ಟಚ್ ಅಲ್ಲಿ ನ್ಯಾಚುರಲಾಗಿ ಇರ್ತಾಯಿತ್ತು ಹೋಗಲಿ ಹೊರತು ಅಲ್ಲಿ ಬೇಕಂತ ತುರ್ಕಿದ್ದಂಗಿರಲ್ಲ. ಯಾಕೆಂದರೆ ಒಬ್ಬೊಬ್ಬರಿಗೆ ಆಡಿಯನ್ಸಿಗೆ ಕೆಲವರಿಗೆ ಸೀರಿಯಸ್ ಇಷ್ಟ, ಕೆಲವರಿಗೆ ಸ್ಯಾಡ್ ಇಷ್ಟ, ಕೆಲವರಿಗೆ ಕಾಮಿಡಿ ಇಷ್ಟ. ಬಟ್ ಎಲ್ಲ ಜನಕ್ಕೂ ಅದು ಇಷ್ಟ ಆಗಬೇಕು. ಅದಕ್ಕೆ ಸೀರಿಯಸ್ ಇನ್ನೂ ಒಂದು ಕಾಮಿಡಿ ಟಚ್ ಕೊಟ್ಕೊಂಡು ಅವ್ರ ಕತೆ ಹೇಳ್ತಾ ಇದ್ರು ಭಾಗ್ಯರಾಜ್. ಸೊ ಅದರಿಂದನೇ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಆಗಿದ್ದು. ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಹೇಗೆ ಬೇರೆಯವ್ರಿಗೂ ಭಾಗ್ಯರಾಜ್ಗಿರೋ ವ್ಯತ್ಯಾಸ ಅಂದರೆ ಈ ರೀತಿಯಲ್ಲಿ ಅದು ವ್ಯತ್ಯಾಸ. ಸೊ ಹೀಗೆ ಭಾರತಿರಾಜ ಅವರು 1941 ಜೂನ್ 17 ಅವರು ಹುಟ್ಟಿದ್ರು.
ಜೂನ್ 10, 2026 ತೀರ್ಕೊಂಡ್ರು. ಅದೇ ಥರ ಭಾಗ್ಯರಾಜು 7ನೇ ತಾರೀಕು ಜನವರಿ 1953 ಹುಟ್ಟಿದ್ರು. ಅವರ ಗುರು ಸತ್ತು 17ನೇ ದಿನಕ್ಕೆ ಇವ್ರು ಸತ್ತರು. ಅಂದರೆ 26/6/2026 ಅವ್ರು ತೀರ್ಕೊಂಡ್ರು. ಸೊ ಈ ಹೇಳ್ತಾರೆ ಎಲ್ರಿಗೂ ಮನುಷ್ಯನಿಗೆ ಹುಟ್ಟು ಸಾವು ಅನ್ನೋದು ಸಹಜ. ಈ ಹುಟ್ಟು ಮತ್ತು ಸಾವು ಇದ್ರ ನಡುವೆ ನೀನು ಏನು ಮಾಡಿದೆ, ಹೇಗೆ ಬಾಳಿದೆ ಅಂತ ನಾವು ಪ್ರಶ್ನೆ ತಗೊಂಡಾಗ ಈ ಮಧ್ಯದಲ್ಲಿರೋ ಪುಸ್ತಕದ ಮಧ್ಯದಲ್ಲಿರೋ ಪುಟಗಳೇ ಮಾತಾಡಬೇಕು ಅವ್ರ ಜೀವನನ. ಪ್ರಾರಂಭ ಮೊದಲನೇ ಪುಟ ಅನ್ನೋದು ಹುಟ್ಟು, ಕೊನೆ ಪುಟ ಅನ್ನೋದು ಸಾವು. ಈ ಮಧ್ಯದ ಪುಟಗಳಿದೆಯಲ್ಲ, ಇದು ಅವ್ರ ಜೀವನ, ಅವ್ರ ಚರಿತ್ರೆ. ಸತ್ತ ಮೇಲೆ ಅವರು ಬದುಕ್ತಾರೆ, ಎಷ್ಟೋ ವರ್ಷ ಬಾಳ್ತಾರೆ. ಸೊ ಆ ಕೆಲಸ ಈ ಭಾರತಿರಾಜನೂ ಮಾಡಿದ್ದಾರೆ, ಭಾಗ್ಯರಾಜ್ ಅವರು ಮಾಡಿದ್ದಾರೆ. ಅವರ ಆ ಮೊದಲನೇ ಪುಟದಿಂದ ಕೊನೆಯ ಪುಟದ ಮಧ್ಯದ ಪುಟಗಳಲ್ಲಿರುವಂಥ ಸಾರವನ್ನು 5 ಸಂಚಿಕೆಗಳಲ್ಲಿ ನೀವು ಬಹಳ ಸೊಗಸಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಿ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ನನಗೆ ಈ ಅವಕಾಶ ಕೊಟ್ಟು ನೀವು ಕರೆದು ಹೇಳಿದ್ದಕ್ಕೆ. ಆದರೆ ಹೇಳೋಕ್ಕೆ ಎಷ್ಟೋ ಇದೆ ವಿಷಯ. ನಾನು ನನ್ನ ಫ್ರೆಂಡ್ಸ್ ಹತ್ರ ನಾನು ಡಿಸ್ಕಸ್ ಮಾಡುವಾಗ ಗಂಟೆ ಭಾರತಿರಾಜ ಬಗ್ಗೆ, ಭಾಗ್ಯರಾಜ ಬಗ್ಗೆ. ಬಟ್ ಈಗೆಲ್ಲ ಯಾರು ಮಾತಾಡಿದ್ರು ಅದು ಯಾರು ಪೇಷನ್ಸಾಗಿ ಕೇಳೋಕ್ಕೆ ಯಾರೂ ಇರಲ್ಲ. ಇವತ್ತು ಎಲ್ರಿಗೂ ಒಂದು ಯಾಂತ್ರಿಕ ಜೀವನ. ಆದರೆ ನನ್ನ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಏನು ನಾನು ತಿಳ್ಕೊಂಡಿದ್ನೋ ಅದನ್ನು ಇಲ್ಲಿ ಹೇಳೋಕ್ಕೆ ನೀವು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ತಮಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ಸ್.